ಇವತ್ತು ಇನ್ನೊಂದು ಆರ್ಟ್ ವರ್ಕ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಚಿಕ್ಕ ಚಿಕ್ಕ ಬಾಕ್ಸ್ಗಳು ಸಿಕ್ಕತ್ತೆ. ಆ ಬಾಕ್ಸ್ಗಳು ಒಂದೊಂದು ಸಲ ಈ ಥರ ಪ್ಲೇನಾಗಿರುತ್ತೆ. ಕೊಡಬೇಕಾದ್ರೆ ಡೆಕೋರೇಟ್ ಮಾಡೋಣ, ಚೆನ್ನಾಗಿರುತ್ತೆ, ಹಬ್ಬ ಎಲ್ಲ ಬರುತ್ತೆ. ಅದಕ್ಕೋಸ್ಕರ ಅದರಲ್ಲಿ ಏನಾದರೂ ಈಗ ಎಲ್ಲಡಿಕೆ ಜೊತೆ ಕಾಯಿನ್ ಕೊಡ್ತೀವಲ್ಲ, ದಕ್ಷಿಣೆ, 5 ರೂಪಾಯಿ ಕಾಯಿನ್, 10 ರೂಪಾಯಿ ಕಾಯಿನ್ ಹಾಕಿ ಕೊಡ್ಬೋದು. ಮಕ್ಕಳಿಗಾದರೆ ಪೆಪ್ಪರ್ಮೆಂಟು, ಚಿಕ್ಕ ಚಿಕ್ಕ ಚಾಕ್ಲೇಟ್ ಹಾಕಿ ಕೊಡ್ಬೋದು, ಜೆಮ್ಸ್ ಹಾಕಿ ಕೊಡ್ಬೋದು. ಟ್ರೆಡಿಷ್ನಲ್ ಆಗಬೇಕಾದ್ರೆ ಚಿಕ್ಕ ಚಿಕ್ಕ ಅರಿಶಿನ ಕುಂಕುಮದ ಪ್ಯಾಕೆಟ್ಗಳು ಒಳಗಡೆ ಮಾಡಿ ಹಾಕ್ಬೋದು. ಹಾಗಾಗಿ ಇವತ್ತು ಈ ಡಬ್ಬಗಳಿಗೆ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಆಮೇಲೆ ಫ್ಯಾನ್ಸಿ ಮಣಿಗಳು ಸಿಕ್ಕಿದ್ರೆ ಆವಾಗ ಅದರಲ್ಲಿ ಚಿಕ್ಕ ಮಕ್ಕಳಿಗೆ ಬರ್ತ್ಡೇಗೆ ಜೆಮ್ಸ್ ಹಾಕಿ ಅಥವಾ ರಬ್ಬರ್ ಬ್ಯಾಂಡ್ ಹಾಕಿ ಅವುಗಳನ್ನು ಕೂಡ ಸ್ಟಿಕ್ಕರ್ಸು ಇದನ್ನೆಲ್ಲ ಹಾಕಿ ಕೊಡ್ಬೋದು. ಜೀರಿಗೆ ಪೆಪ್ಪರ್ಮೆಂಟ್ ಥರ ಕಾಣುತ್ತೆ, ಮೇಲ್ಗಡೆ ಡೆಕೋರೇಟ್ ಮಾಡ್ತಾ ಇರೋದು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಕಲರ್ಫುಲ್ಲಾಗಿ ಕಾಣುತ್ತೆ, ಫೆಸ್ಟಿವ್ ಲುಕ್ ಕೊಡುತ್ತೆ ಅಂತ ಇವತ್ತು ಈ ಬಾಕ್ಸ್ಗಳನ್ನ ಡೆಕೋರೇಟ್ ಮಾಡಿದ್ದೀನಿ DIY ಪ್ರಾಜೆಕ್ಟಲ್ಲಿ. ಹಾಗೆ ಒಂದೊಂದೇ ಮಾಡ್ತಾ ಏನೇನೋ ಐಡಿಯಾಸ್ ಬರುತ್ತೆ. ಹೋದ ಸಲ ಹೇರ್ ಬ್ಯಾಂಡ್ ಮಾಡಿದ್ನಲ್ಲ, ಈ ಸಲ ಕ್ರಿಸ್ಟಲ್ಲು ಮತ್ತು ಮುತ್ತು ಹಾಕಿ ಇನ್ನೊಂದು ಹೇರ್ ಬ್ಯಾಂಡ್ ಮಾಡಿದ್ದೀನಿ. ನನಗಂತೂ ಈ ಹೇರ್ ಬ್ಯಾಂಡ್ ತುಂಬ ಇಷ್ಟ ಆಯಿತು. ಒಂಥರ ಎಸ್ ಥರ ಬರುತ್ತೆ. ಟ್ರೆಡಿಷ್ನಲ್ ಏನಾದ್ರು ಮಕ್ಕಳಿಗೆ, ಹೆಣ್ಮಕ್ಳಿದ್ರೆ ಚೆಂದ, ಏನು ಬೇಕಾದರೂ ಮಾಡ್ತಾಯಿರ್ಬೋದು, ಎಷ್ಟು ಬೇಕಾದರೂ ಅಲಂಕಾರ ಮಾಡ್ಬೋದು. ಅವ್ರು ಇದ್ಬಿಟ್ರೆ ಕ್ರಿಯೇಟಿವಿಟಿ ತಾನಾಗೇ ಬರುತ್ತೆ ಅನಿಸುತ್ತೆ. ಏನು ಹೇಳ್ತೀರಾ? ಈ ಹೇರ್ ಬ್ಯಾಂಡ್ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಪಿಕಾಕ್ ಕಲರ್ ಸ್ಟೋನ್ಸು ಪ್ಲಸ್ ಮುತ್ತು ಸೇರಿಸಿ ಇದೊಂದು ಹೇರ್ ಬ್ಯಾಂಡ್ ಮಾಡಿದೆ ಇವತ್ತು.